8K ಸಮಥಿಂಗ್ ಎಲ್ಲ ಹೇಳಿದ್ರು. ಐ ವಾಸ್ ಲೈಕ್ ವಾಟ್ ದ ಹೆಲ್. ತುಂಬಾ ಇಷ್ಟಪಟ್ಟು ತಗೊಂಡಿದಂತ ಸೀರೆ ಇದು ಹಾಕೊಂಡಿರೋದು. ಸೊ ಅದಾದ್ಮೇಲೆ ನನಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅದ್ರ ಮೇಲೆ. ಸೊ ಇದು ನನ್ನ ಫಸ್ಟ್ ಎವರ್ ಸೀರೆ. ಐ ಹೋಪ್ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ. ಸೊ ಲೆಟ್ಸ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೈ ಸ್ಯಾರಿ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು, ಅಂಡ್ ನನ್ನ ಸ್ಯಾರೀಸ್ ಅಂತ ಬಂದ್ರೆ ಜಸ್ಟ್ ಒಂದು 8ರಿಂದ 9 ಸೀರೆಗಳಿದೆ. ಸೊ ಅದು ನನಗೆ ಅಂತ ತಗೊಂಡಿರೋ ಸ್ಯಾರಿಗಳು. ಸೊ ಅದನ್ನ ಮಾತ್ರ ನಾನು ಇವತ್ತು ತೋರಿಸ್ತಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ನಾನೇನಕ್ಕೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ನ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಾನು ಲಾಸ್ಟ್ ಟೈಮು ನನ್ನ ಮತ್ತೆ ನಮ್ಮಮ್ಮ ಮುಹೂರ್ತಂ ಸ್ಯಾರೀಸ್ ಅಂತ ಹಾಕಿದ್ನಲ್ಲ. ಸೊ ಅದರಲ್ಲಿ ತುಂಬಾ ಜನನೇ ಇಷ್ಟಪಟ್ಟಿದ್ದೀರಾ. ಅಂಡ್ ನನಗೆ ಪರ್ಸ್ನಲ್ ಆಗು ಕೂಡ ಮೆಸೇಜ್ ಹಾಕಿದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನಗೆ ಮೆಸೇಜಸ್ ಬಂದಿದೆ. ಅಂಡ್ ಒನ್ ಪರ್ಸನ್ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇಂದ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ದು. ಐ ಆಮ್ ಸೋ ಗ್ರೇಟ್ಫುಲ್, ಬಿಕಾಸ್ ಆ ಒಂದು ವಿಡಿಯೋ ಅವರಿಗೆ ಹೆಲ್ಪ್ ಆಯ್ತು ಅಂತಂದ್ರೆ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ಸೊ ಇವತ್ತು ನಾನು ತೋರಿಸೋ ನನ್ನ ಸ್ಯಾರಿ ಕಲೆಕ್ಷನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ಆ ಸೀರೆ ಕಲೆಕ್ಷನ್ಸ್ದು 1K ವ್ಯೂಸ್ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ 252 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಹಿಯರ್ ಇಸ್ ಮೈ ಸ್ಯಾರಿ ಕಲೆಕ್ಷನ್. ಇಷ್ಟೇ ಸ್ಯಾರಿ ನನ್ನ ಹತ್ರ ಇರೋವಂಥದ್ದು. ಒಂದು 8ರಿಂದ 9 ಸ್ಯಾರಿ ಇದೆ, ಓಕೆನಾ. ಸೊ ಇದರಲ್ಲಿ ನನ್ನ ಫಸ್ಟ್ ಸೀರೆ ಯಾವುದು ಅಂತ ಅಂದ್ರೆ, ನನಗೆ ಅಂತ ತಗೊಂಡಿದ್ದು ಫಸ್ಟ್ ಸೀರೆ ಬಂದ್ಬಿಟ್ಟು, ಸೊ ಇದು ನನ್ನ ಫಸ್ಟ್ ಎವರ್ ಸೀರೆ. ನಾನು 10th ಅಲ್ಲಿರ್ಬೇಕಾದ್ರೆ ನನಗೆ ಈ ಸ್ಯಾರಿ ನಾನು ತಗೊಂಡಿದ್ದು. ಅಂದ್ರೆ ನಾನು ನನ್ನ ದುಡ್ಡಿಂದ ತಗೊಂಡಿಲ್ಲ, ಓಕೆನಾ. ಎಲ್ಲ ನಮ್ಮ ಅಪ್ಪ ಕೊಡ್ಸಿರೋದು ಎಲ್ಲ ಸ್ಯಾರಿಗಳನ್ನು. ಸೊ ನನಗೆ ಅಂತ ಫಸ್ಟ್ ಸೀರೆ ತಗೊಂಡಿದ್ದು ಇದು. ಇದ್ರದ್ದು ಬಿಹೈಂಡ್ ದ ಸೀನ್ ಅಂತ ಹೇಳ್ತಾರಲ್ಲ. ಸೊ ಆ ಸೀನ್ ಏನು ಅಂತಂದ್ರೆ, ನಾನು 10th ಅಲ್ಲಿ ಇರ್ಬೇಕಾದ್ರೆ ನಮ್ ದೊಡ್ಡಣ್ಣನ್ಗೆ ಫಸ್ಟ್ ಹೆಣ್ಮಗು ನಾನೇ ಅಲ್ವಾ ನಮ್ಮ ಮನೆಯಲ್ಲಿ. ಸೊ ಹಂಗಾಗಿ ಸ್ಯಾರಿ ಹಾಕೊಂಡು ಪೆಟ್ಟಿ ಹೊರ್ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ನನ್ನ ಹತ್ರ ಯಾವುದೇ ಸ್ಯಾರಿ ಇರ್ಲಿಲ್ಲ. ಅವಾಗ ನನಗೆ ಅಂತ ಫಸ್ಟ್ ಸೀರೆ ತಗೊಂಡಿದ್ದು. ಸೊ ಇದು ಹೇಗ್ ಕಾಣುತ್ತೆ ಏನು ಅಂತ ಎಲ್ಲ ಇಲ್ಲಿ ಡಿಸ್ಪ್ಲೇ ಹಾಕ್ತಿರುತ್ತೆ ನೋಡಿ, ಓಕೆನಾ. ಹಿಂಗೆ ಕಾಣುತ್ತೆ ಈ ಸ್ಯಾರಿ ಬಂದ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ಡಬಲ್ ಕಲರ್ ಇದೆ, ಒಂದು ಗ್ರೀನ್ ಆ್ಯಂಡ್ ಇನ್ನೊಂದು ಬ್ಲೂ ಕಲರು. ಸೊ ಇದು ಈ ರೀತಿ ಕಾಣುತ್ತೆ. ಆ್ಯಂಡ್ ವೈಟ್ ಗ್ರೀನ್ ಕಲರು ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಕಾಣ್ತಿದ್ಯಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ನಾನು 10th ಫೋಟೋ ಏನಾದರೂ ಇತ್ತು ಅಂದರೆ, ಈ ಸ್ಯಾರಿಲಿ ತೆಕ್ಕೊಂಡಿರೋ ಫೋಟೋ ಈ ಕಡೆ ಒಂದು ಫೋಟೋನ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಹಾಕ್ಕೊಂಡಿದ್ದೆ. ಆ್ಯಂಡ್ ಮೇ ಬಿ ಅದು ಅಚೀವ್ ಮಾಡಿದ್ದೀನಿ ಅನ್ಸುತ್ತೆ. ಲೆಟ್ ಸಿ, ಇಫ್ ಇನ್ ಕೇಸ್ ಅಚೀವಲ್ ಇತ್ತು ಅಂದರೆ ಫೋಟೋನ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಐ ಥಿಂಕ್ ಇದೇ ನನ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂತ ಅಂದರೆ ಈ ಸ್ಯಾರಿನೇ. ಸೊ ಈ ಸ್ಯಾರಿ ಎಲ್ಲಿ ತಗೊಂಡಿದ್ದು ಅಂತಂದರೆ, ಮಲ್ಲೇಶ್ವರಮಲ್ಲಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಈ ಸ್ಯಾರಿ, ನನಗೆ ಮತ್ತೆ ನಮ್ಮಮ್ಮಗೆ. ಸೊ ದಿಸ್ ಇಸ್ ಸೋ ಸ್ಪೆಷಲ್. ಅವಾಗ 10th ಅಲ್ಲಿ ಬೇರೆ ಇದ್ದೆ. ಫಸ್ಟ್ ಸೀರೆ. ಇದಕ್ಕಿಂತ ಮುಂಚೆ ಒಂದ್ಸತಿ ಸ್ಯಾರಿ ಹಾಕಿದ್ದೆ, ಹಂಗೆ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿಸ್ಕೊಂಡು ತೆಗೆದ್ಬಿಟ್ಟೆ. ಅದು ನನ್ನ ಫಂಕ್ಷನ್ ಟೈಮಲ್ಲಿ ಇಡ್ಸಿದ ಫೋಟೋಸ್ ಅಷ್ಟೇ. ಅವಾಗ ಸ್ಯಾರಿ ಹಾಕ್ಕೊಂಡಿದ್ದು. ಅದಾದ್ಮೇಲೆ ಅದು ನಮ್ಮಮ್ಮ ಸ್ಯಾರಿ. ಸೊ ಅದಾದ್ಮೇಲೆ ಇದು ನನ್ನ ಫಸ್ಟ್ ಸ್ಯಾರಿ. ಈಗ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಫಸ್ಟ್ ತೋರಿಸ್ತೀನಿ. ಸೊ ಈ ರೀತಿ ಕಾಣ್ತಿದೆ ಬ್ಲೌಸು. ಇದು ಬೋಟ್ ನೆಕ್ ಇಕ್ಸಿದ್ದೀನಿ. ಆ್ಯಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಬಫ್ ಇಡ್ಸಿದ್ದೀನಿ, ಬಫ್ ವಾಟ್ ಎವರ್. ಸೊ ಈ ರೀತಿ ಇದೆ ಬಫ್. ಆ್ಯಂಡ್ ಫ್ರಂಟಲ್ಲಿ ಆಫ್ ರೌಂಡ್ ನೆಕ್ ಬರುತ್ತಲ್ಲ, ಈ ಥರ ಇಡ್ಸಿದ್ದೀನಿ. ಸೊ ದ ಫೈನಲ್ ಲುಕ್ ಇಸ್ ಲೈಕ್ ದಿಸ್. ಐ ಹೋಪ್ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗ್ಬೋದು ಅಂತ. ಸೊ ಲೆಟ್ಸ್ ಸಿ, ಇನ್ನು ಬೇಜಾನ್ ಸ್ಯಾರಿಗಳಿದೆ, ತೋರಿಸ್ತೀನಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ಇದು ಬಂದ್ಬಿಟ್ಟು ತುಂಬಾನೇ ಸ್ಪೆಷಲ್ ಸ್ಯಾರಿ. ಬಿಕಾಸ್ ನಾವು ಯಾವಾಗ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ವಿ, ಬಟ್ ದೇವ್ರನ್ನೆಲ್ಲ ಕೂರಿಸಿ ಎಲ್ಲ ಮಾಡ್ತಿರ್ಲಿಲ್ಲ. 4 years ಬ್ಯಾಕಿಂದ ಮಾಡ್ತಾ ಇರೋದು. ಸೊ ಹಂಗಾಗಿ ಇದು ಫಸ್ಟ್ ಇಯರ್ಗೆ ಸ್ಯಾರಿ ತಗೊಂಡಿದ್ದು, ಲಕ್ಷ್ಮಿ ಕೂರಿಸಿದ್ದು. ಸೊ ಹಾಗಾಗಿ ಈ ಸ್ಯಾರಿನೂ ನಮ್ಮನೇಲಿ ಡಿಸೈಡ್ ಮಾಡಿದ್ದಾರೆ ಏನು ಅಂತಂದರೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸ್ಯಾರಿ ಉಡಿಸ್ತಾರೋ ಆ ಸ್ಯಾರಿ ಅದು ನನಗೆ ಅಂತ ಹೇಳಿ. ಸೊ ಹಾಗಾಗಿ ಈ ಸ್ಯಾರಿನೂ ನಂದೇ.
ಆ್ಯಂಡ್ ಲುಕ್ ಅಟ್ ದಿಸ್ ಈ ಥರ ಕಾಣುತ್ತೆ. ಆ್ಯಂಡ್ ಇದನ್ನ ನಾನು ವೇರ್ ಮಾಡಿರೋದು ಒಂದೇ ಸತಿನೇ. ಅದು ಯಾವಾಗ ಅಂತಂದರೆ ಫಸ್ಟ್ ವರ್ಷ ಆವಾಗಲೇ ನಾವು ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ಆ ವರ್ಷ ಊರಲ್ಲಿ ಜೋರಾಗಿ ದೀಪ ಅಂತ ಊರಹಬ್ಬ ಅಂತ ಮಾಡ್ತಾರಲ್ಲ ಆ ಥರ ದೀಪಗಳು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅವಾಗ ಫಸ್ಟ್ ಉಟ್ಕೊಂಡಿದ್ದು ಸ್ಯಾರಿ ಇದು. ಸೊ ಅದ್ರದ್ದು ಫೋಟೋ ಇಲ್ಲಿದೆ, ನಾನು ಅದನ್ನ ಹೈಲೈಟ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದ್ರದ್ದು ಫೋಟೋ ಸಿಕ್ಕಿದ್ರೆ ಇಲ್ಲಿ ಹಾಕ್ತೀನಿ. ಆ್ಯಂಡ್ ಲುಕ್ ಅಟ್ ದಿಸ್, ಇದರಲ್ಲಿ ಡಬಲ್ ಕಾಂಬಿನೇಷನ್ ಇದೆ, ಬ್ಲೂ ಆ್ಯಂಡ್ ಯೆಲ್ಲೋ. ಸೊ ಈ ರೀತಿ ಕಾಣುತ್ತೆ. ಸಾರಿ, ಫೋಲ್ಡ್ ನೀಟಾಗಿ ಮಾಡಿಲ್ಲ. ಅಂದರೆ ಬ್ಲೂ ಕಲರ್ ಜಸ್ಟ್ ಈ ಥರ ಇಷ್ಟು ಮಾತ್ರ ಬಾರ್ಡರ್ ಆಗಿ ಬಂದಿದೆ ಅಷ್ಟೇ. ಆ್ಯಂಡ್ ಇದು ಹೇಗೆ ಕಾಣುತ್ತೆ ಅಂತ ಇಲ್ಲಿ ನೋಡ್ತಿದ್ದೀರಾ ನೀವು, ಈ ರೀತಿ ಕಾಣುತ್ತೆ. ಸೊ ಇದ್ರದ್ದು ಬ್ಲೌಸ್ ನಾನೇನು ವರ್ಕ್ ಎಲ್ಲ ಏನು ಮಾಡಿಸಿಲ್ಲ, ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸಿದ್ದೀನಿ. ಇದೊಂಥರ ಏನಂತಾರೆ, ಈ ಶೇಪ್ ಅದೇನಂತಾರೆ, ಬೋಟ್ ನೆಕ್. ಹಾಂ, ಇದು ಕರೆಕ್ಟ್. ಇದು ಬೋಟ್ ನೆಕ್ಕೆ ಇಡ್ಸಿದ್ದೀನಿ. ಆ್ಯಂಡ್ ಫ್ರಂಟಲ್ಲಿ ಆಫ್ ರೌಂಡ್ ನೆಕ್ ಇಡ್ಸಿದ್ದೀನಿ ಈ ಥರ. ನಿಮಗೆ ಪ್ರಾಪರಾಗಿ ಕಾಣ್ತಿಲ್ಲ ಅಲ್ಲ. ಈ ಥರ ಆಫ್ ನೆಕ್ ಇಡ್ಸಿದ್ದೀನಿ, ಆಫ್ ರೌಂಡ್ ನೆಕ್ಕು. ಆ್ಯಂಡ್ ಬ್ಯಾಕ್ ಸೈಡ್ ಬೋಟ್ ನೆಕ್ಕು. ಇದು ನಾರ್ಮಲ್ ಸ್ಲೀವ್ಸ್ ಇಡ್ಸಿದ್ದೀನಿ. ಸೊ ಯಾ, ಫುಲ್ ಡೀಪಾಗೆಲ್ಲ ಹೇಳಕ್ಕೆ ಹೋಗ್ತಿಲ್ಲ, ಬಿಕಾಸ್ ಅವಾಗಲಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ ನನ್ನ ಫೋನಲ್ಲಿ. ಎಷ್ಟು ಸತಿ ಗೊತ್ತಾ ಇವಾಗ ಆನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಸ್ಯಾರಿ ತೋರಿಸ್ಲಿ? ಹಾಂ, ಇದು ಬ್ಲೂ ಕಲರ್, ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಫುಲ್ಲು ಬ್ಲೂ ಕಲರಲ್ಲೇ ಇದೆ. ಆ್ಯಂಡ್ ಇದನ್ನು ನಾನು ಒನ್ ಟೈಮು ಕೂಡ ವೇರ್ ಮಾಡಿಲ್ಲ ಗೊತ್ತಾ. ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸೀರೆ ಇದು. ಇದನ್ನು ಬಂದ್ಬಿಟ್ಟು ನಾವು ರೀಸೆಂಟಾಗಿ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೊ ಕೆಲವರೆಲ್ಲ ಪಿತೃಪಕ್ಷ ಮಾಡ್ತಾರೆ. ನಾವು ಮಹಾಲಯ ಅಮಾವಾಸ್ಯೆಗೆ ದೊಡ್ಡ ಹಿರಿಯರಿಗೆಲ್ಲ ಏನು ಬಟ್ಟೆ ಇಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ತೀವಿ. ಸೊ ಅವಾಗ ಇದನ್ನ ಈ ಟೈಮ್ ನನಗೆ ಅಂತ ಇಡೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ನಮ್ಮಮ್ಮಗೆ ತಗೊಂಡು ಸೀರೆ, ಮತ್ತು ನಮ್ಮಪ್ಪ ಏನು ಶರ್ಟ್ ಪೀಸ್ ಈ ಥರ ಏನಾದರೂ ಇಡ್ತಿದ್ರು. ಸೊ ಈ ಟೈಮ್ ನನ್ನ ಸೀರೆ ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ಆ ಹಬ್ಬಕ್ಕೆ ಅಂತ ತಗೊಂಡಿದ್ದು ಇದು. ಸೊ ಹಂಗಾಗಿ ಇದು ನನಗೆ ಅಂತ ತಗೊಂಡಿದ್ದು ಸೀರೆ, ಬ್ಲೂ ಕಲರು ವಿತ್ ಸಿಲ್ವರ್ ಕಲರಲ್ಲಿ ಬಾರ್ಡರಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಇನ್ನೂ ನಾನು ವೇರೇ ಮಾಡಿಲ್ಲ. ಈಗ ಇಲ್ಲಿ ಡಿಸ್ಪ್ಲೇ ಕಾಣ್ತಿದೆಯಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ವೇರ್ ಮಾಡಿದ್ದು. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಬ್ಲೌಸ್ ಅಂತೂ ಟ್ರೆಂಡಿಂಗಲ್ಲಿ ಇದೆಯಲ್ಲ ಈಗ, ಸೊ ಆ ಥರ ಹಾಕ್ಸಿದ್ದೀನಿ. ಇದಕ್ಕೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಹುಕ್ ಹಾಕ್ಸಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಫುಲ್ ರೌಂಡ್ ನೆಕ್ ಇಡ್ಸಿದ್ದೀನಿ ಬ್ಯಾಕಲ್ಲಿ, ಫುಲ್ ಡೀಪ್ ರೌಂಡ್ ನೆಕ್ ಇಡ್ಸಿ ಬ್ಯಾಕ್ ಸೈಡು ಹುಕ್ ಹಾಕ್ಸಿದ್ದೀನಿ. ಓಕೆ. ಆ್ಯಂಡ್ ಫ್ರಂಟ್, ಸೊ ಈಗ ಇದೊಂಥರ ಟ್ರೆಂಡಿಂಗಲ್ಲಿ ಇತ್ತು ಗೊತ್ತಾ, ಈ ಥರ ನೆಕ್ಕು ಫ್ರಂಟಲ್ಲಿ ಇದು ಹಿಂದೆಗೆ ಈ ಥರ ಥ್ರೆಡ್ ಕಟ್ಟೋದು. ಸೊ ಆ ಥರ ಇದು ಬ್ಲೌಸ್ ಇಡ್ಸಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಂಡಿದೆ ಆ್ಯಸ್ ಯು ಸಿ. ಸೊ ಇದು ನಾರ್ಮಲ್ ಆಗಿ ಹೊಲ್ಸಿದ್ದೀನಿ, ಹ್ಯಾಂಡ್ಸು ಕೂಡ. ಆ್ಯಂಡ್ ಇದಕ್ಕೆ ಯಾವುದೇ ಥರ ವರ್ಕ್ ಎಲ್ಲ ಏನು ಮಾಡಿಸಿಲ್ಲ. ಸೊ ಯಾ, ನೆಕ್ಸ್ಟ್ ಸ್ಯಾರಿ ಇದು. ಸೊ ಇದರಲ್ಲಿ ನೇವಿ ಬ್ಲೂ ಬಾರ್ಡರ್ ಆ್ಯಂಡ್ ನೇವಿ ಬ್ಲೂ ಮೇಲೆ ಜರಿ ಕೋಟೆಡಲ್ಲಿ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ ಇದು. ಸೊ ಇದು ಗ್ರೀನ್ ಸ್ಯಾರಿ. ಇದು ಬಂದ್ಬಿಟ್ಟು ನಾವು 2ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಈ ಸ್ಯಾರಿನ ಉಡ್ಸಿದ್ದು ದೇವರಿಗೆ. ಸೊ ದಿಸ್ ಇಸ್ ಫಾರ್ ಮೀ. ಆ್ಯಂಡ್ ಆ್ಯಸ್ ಯೂಶುವಲ್ ನೀವು ಇದು ಹೇಗೆ ಕಾಣುತ್ತೆ ಏನು ಅನ್ನೋದನ್ನ ಎಲ್ಲ ಇಲ್ಲಿ ನೋಡ್ತಿದ್ದೀರಾ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ಆ್ಯಸ್ ಯೂಶುವಲ್ ನನ್ನ ಗ್ರೀನ್ ಕಲರ್ ಅಂದರೆ ನನಗಿಷ್ಟ. ಗ್ರೀನ್ ಆ್ಯಂಡ್ ಬ್ಲ್ಯಾಕ್, ದಿಸ್ ಟು ಆರ್ ಮೈ ಫೇವ್ರೇಟ್ ಕಲರ್ಸ್. ಸೊ ಯಾ, ಗ್ರೀನ್ ತಗೊಂಡಿದ್ದೆ ನಾನು ಅವಾಗ. ಬಟ್ ಇದು ಬೇರೆ ಗ್ರೀನ್ ಇದೆ, ಬಟ್ ಗ್ರೀನ್ ಈಸ್ ಗ್ರೀನ್. ಓಕೆ. ಯಾ, ಅದರಲ್ಲಿ ಲಕ್ಷ್ಮಿಗೆ ಹಸಿರು ಸೀರೆನೇ ಉಡಿಸ್ಬೇಕು ಅಂತ ಹೇಳಿ ಈ ಸೀರೆನ ಅವಾಗ ತಗೊಂಡಿದ್ದು. ಆ್ಯಂಡ್ ಇದಕ್ಕೆ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಬಿಕಾಸ್ ಅವಾಗ ಅರ್ಜೆಂಟಲ್ಲಿ ಇತ್ತು. ಸೊ ಸೆಕೆಂಡ್ ಟೈಮ್ ಊರಲ್ಲಿ ದೀಪ ಮಾಡಿದಾಗ ಅದೇ ಸೀರೆನೇ ಉಟ್ಕೊಂಡಿದ್ದು. ಸೊ ಅದಕ್ಕೆ ಆ್ಯಕ್ಚುಲಿ ಬ್ಲೌಸು ನಮ್ಮಮ್ಮಗೆ ಹೊಲಿಸ್ಬಿಟ್ಟಿದ್ದೀನಿ ನಾನು, ಬಿಕಾಸ್ ನಾನು ಜಾಸ್ತಿ ವೇರ್ ಮಾಡಲ್ಲ. 1-2 ಸತಿ ವೇರ್ ಮಾಡ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಸೊ ಹಂಗಾಗಿ ಪ್ಲೈನ್ ಆಗಿ ನಮ್ಮಮ್ಮನೇ ಹೊಲ್ಕೊಂಡಿದ್ದಾರೆ ಬ್ಲೌಸು. ನಾರ್ಮಲ್ ಚೋಕರ್ ನೆಕ್ ಇಟ್ಕೊಂಡಿದ್ದಾರೆ ಬ್ಯಾಕ್ ಸೈಡು. ಸೊ ಸ್ಲೀವ್ಸು ಅಷ್ಟೇ ನಾರ್ಮಲ್ ಆಗೇ ಹೊಲ್ಕೊಂಡಿದ್ದಾರೆ. ಆ್ಯಂಡ್ ನಾನು ಸ್ವಲ್ಪ ಟ್ರೆಂಡಿ ಆಗಿರೋ ಪ್ಲೈನ್ ಬ್ಲೌಸಸ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ನಮ್ಮಮ್ಮಗೆ ಕೊಟ್ಬಿಟ್ಟಿದ್ದೀನಿ. ಸ್ಯಾರಿ ಕೊಟ್ಟಿಲ್ಲ, ಬ್ಲೌಸ್ ಮಾತ್ರ ಯಾವಾಗಲಾದರೂ ವೇರ್ ಮಾಡಲಿ ಅಂತ. ಆ್ಯಂಡ್ ಯಾವುದೇ ಸ್ಯಾರಿ ನಾನು ತೊಗೊಂಡ್ರು ಅದನ್ನು ನಮ್ಮಮ್ಮನೂ ವೇರ್ ಮಾಡ್ತಾರೆ, ನಮ್ಮಮ್ಮದು ನಾನು ವೇರ್ ಮಾಡ್ತೀನಿ. ಯೂಶ್ವಲಿ ನಾನು ಸ್ಯಾರೀಸ್ ಜಾಸ್ತಿ ಹಾಕಲ್ಲ. ಸೊ ನೀವು ಜಾಸ್ತಿ ನನ್ನ ನೋಡೇ ಇಲ್ಲ ಸ್ಯಾರೀಸಲ್ಲಿ. ಯಾವಾಗಲಾದರೂ ರೀಲ್ಸಿಗೆ ಮಾತ್ರ ನಾನು ಸ್ಯಾರೀಸ್ ಹಾಕ್ಕೊಂಡು ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು I'll go with this blue color. Okay,
ಸೊ ಇದನ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಬ್ಲೌಸು, ಸಾರಿ ಸ್ಯಾರಿ. ಸಿ ಈ ಥರ ಇದು ಸೇಮ್ ಸ್ಕೈ ಬ್ಲೂ ಕಲರು. ಇದು ನನಗೆ ಏನಕ್ಕೋ ಬೇಕು ಅಂತ ಹೇಳಿ, ಇಷ್ಟ ಆಯಿತು ಅಂತ ಹೇಳಿ ಏನೋ ತರಿಸಿದ್ದು, ಐ ಆಮ್ ನಾಟ್ ಶೋರ್. ಸೊ ಇದರಲ್ಲಿ ಗೋಲ್ಡನ್ ಕಲರ್ ಸ್ಟೋನ್ಸ್ ಕೊಟ್ಟಿದ್ದಾರೆ, ಹ್ಯಾಸ್ ಯು ಸಿ ಈ ಥರ ಸ್ಟೋನ್ಸ್ ಅಂಟಿಸಿದ್ದಾರೆ ಗೋಲ್ಡನ್ ಕಲರು. ಅದ್ರ ಮೇಲೆ ಪಿಂಕ್ ಕಲರು ಒಂದು ಲೈನ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಇದ್ರದ್ದು ಬ್ಲೌಸ್ ಕೂಡ ಪಿಂಕ್ ಕಲರು, ಬಟ್ ನಾನು ಸ್ಟಿಚ್ ಮಾಡಿಸಲ್ಲ ಇದು ಬ್ಲೌಸು. ನನ್ನ ಹತ್ರ ಒಂದು ಆಫ್ ಸ್ಲೀವ್ ಬ್ಲೌಸ್ ಥರನೇ ಇದೆ, ಅದು ಯಾವುದೋ ಡ್ರೆಸ್ಸಿಗೆ ಬಂದಿದ್ದದು. ಸೊ ಅದನ್ನೇ ನಾನು ಯಾವಾಗಲೂ ಮ್ಯಾಚ್ ಮಾಡ್ಕೋತೀನಿ ಈ ಸ್ಯಾರಿ ಹಾಕೊಂಡಾಗ. ಈ ಸ್ಯಾರಿನ ನಾನು ಒಂದೇ ಟೈಮೇನ, ನಾನು ಆಲ್ಮೋಸ್ಟ್ ಎಲ್ಲ ಒಂದೊಂದು ಟೈಮೇ ಸ್ಯಾರೀಸ್ನ ಹಾಕ್ಕೊಂಡಿರೋದು. ಸೊ ಅದಾದ್ಮೇಲೆ ನನಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅದ್ರ ಮೇಲೆ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಸುಮಾರು ವರ್ಷ ಆಯಿತು ತಗೊಂಡು. ಓಕೆನಾ. ಆದ್ಮೇಲೆ ನೆಕ್ಸ್ಟು ಜಾಸ್ತಿ ನನ್ನ ಹತ್ರ ಗ್ರೀನ್ ಬ್ಲೂ ಕಲರೇ ಇದೆ. ಓಕೆ, ಸೊ ನೆಕ್ಸ್ಟ್ ಕೂಡ ಇದೆ ಗ್ರೀನ್ ಗೋಲ್ಡ್ ಆ್ಯಂಡ್ ಸ್ವಲ್ಪ ಪಿಂಕ್ ಮಿಕ್ಸ್ ಮತ್ತು ಬ್ಲೂ ಮಿಕ್ಸ್ಡ್. ಗ್ರೀನ್ ಗೋಲ್ಡ್ ಪಿಂಕ್ ಹಾಗೆ ಬ್ಲೂ ಕಲರ್, ಇಷ್ಟು ಕಲರ್ ಮಿಕ್ಸ್ ಆಗಿದೆ ಈ ಸ್ಯಾರಿಲಿ. ಐ ಆಮ್ ನಾಟ್ ಶೋರ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದೆ ಏನೋ ಅಂತ ಹೇಳ್ಬಿಟ್ಟು. ಸೊ ಇದು ಹೀಗೆ ಕಾಣುತ್ತೆ. ಅಂದರೆ ಇದು ಕೆಳಗಡೆ ಬಾರ್ಡರ್ ಬಂದ್ಬಿಟ್ಟು ಪಿಂಕ್ ಸ್ವಲ್ಪ ಮಿಕ್ಸ್ ಆಗಿದೆ, ಗ್ರೀನ್ ಮಿಕ್ಸ್ ಆಗಿದೆ, ಅದಾದ್ಮೇಲೆ ಗೋಲ್ಡನ್ ಕಲರ್ ಮಿಕ್ಸ್ ಆಗಿದೆ. ಸೊ ವಾಟ್ ತುಂಬ ಕಲರ್ಸ್ ಮಿಕ್ಸ್ ಆಗಿದೆ ಇದರಲ್ಲಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ತಗೊಂಡಿದ್ದು. ಟೈಮಲ್ಲಿ 4 ಸೀರೆಗಳು ಬೇಕಾಗಿತ್ತು, ಬಿಕಾಸ್ ಅದು ಕಳ್ಸಕ್ಕೆ ಸೀರೆಗಳನ್ನ ಹಾಕ್ತಾರೆ, ನಮಗೆ ಗೊತ್ತಿರಲಿಲ್ಲ. ಬಟ್ ಎಕ್ಸ್ಟ್ರಾ ಅಂತ ತಗೊಂಡಿದ್ದು 3 ಸೀರೆಗಳ್ನು ಕೂಡ ಕಳ್ಸಕ್ಕೆ ಕೊಟ್ವಿ. ಇನ್ನೊಂದು ಸೀರೆಗೆ ಪಂಚೆನ ಹಾಕಿದ್ರು, ಬಿಕಾಸ್ 3 ಸ್ಯಾರಿ ಅಲ್ವಾ ಎಕ್ಸ್ಟ್ರಾ ಇತ್ತು. ಸೊ ಹಂಗಾಗಿ ಇದರಲ್ಲಿ ಇನ್ನೊಂದು ಪಿಂಕ್ ಕಲರು ಇದೆ ಇದೇ ಥರದ್ರಲ್ಲಿ. ಸೊ ಅದು ಪಿಂಕ್ ನನಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಆ ಸೀರೆ ನನಗೆ ಬೇಡ ಅಂತ ಹೇಳಿ ಈ ಸೀರೆನ ತಗೊಂಡಿದ್ದೀನಿ ನಾನು. ಆ್ಯಂಡ್ ಆ್ಯಸ್ ಯೂಶುವಲ್ ಇಲ್ಲಿ ನೋಡ್ತಿದ್ದೀರಾ ಇದು ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ. ಆ್ಯಸ್ ಐ ಸೆಡ್, ಪಿಂಕ್ ಕಲರ್ ನನ್ನ ಹತ್ರ ಒಂದು ಬ್ಲೌಸ್ ಥರನೇ ಇದೆ ಅಂತ ಹೇಳಿ ಅದನ್ನೇ ಪೇರ್ ಮಾಡ್ತೀನಿ ಈ ಸ್ಯಾರಿಗೆ ಮತ್ತು ಆ ಸ್ಯಾರಿಗೆ. ಇದು ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದಂಥ ಸ್ಯಾರಿ. ಆ್ಯಸ್ ರಾಘವೇಂದ್ರ ಸ್ಟೋರ್ಸಲ್ಲೇ ನಾನು ಈ ಟೈಮ್ ಎಲ್ಲೋಗಿದ್ನೋ ಅಲ್ಲೇ ತಗೊಂಡಿದ್ದು. ಇದೇ ಫಸ್ಟ್ ಅವ್ರ ಅಂಗಡಿಲಿ ನಾನು ಶಾಪ್ ಮಾಡಿದ್ದು. ಹೇಗೆ ಕಾಣುತ್ತೆ ಅಂತ ಚೆನ್ನಾಗಿದೆ ಈ ಸ್ಯಾರಿ. ಆ್ಯಂಡ್ ಇದು ಸ್ವಲ್ಪ ಸಿಲ್ವರ್ ಕಲರ್ ಮಿಕ್ಸ್ಡ್ ಇದೆ ಈ ಸ್ಯಾರಿ. ಸೊ ನಾನು ಇದೇ ಸ್ಯಾರಿನೇ ಫಸ್ಟ್ ಹೋಗಿ ನಾನು ರೆಫರೆನ್ಸ್ ಪಿಕ್ ತೋರಿಸಿದ್ದು. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ವಿಚಾರಿಸಿದಾಗ 8K ಸಮಥಿಂಗ್ ಎಲ್ಲ ಹೇಳಿದ್ರು. ಇಟ್ ವಾಸ್ ಲೈಕ್ ವಾಟ್ ದ ಹೆಲ್, ಈ ಸ್ಯಾರಿಗೆ 8K ಕೊಡಬೇಕಾ ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಆಮೇಲೆ ಹೋಗಿ ಸುಮಾರು ಕಡೆ, ಆ್ಯಕ್ಚುಲಿ ಆ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಸ್ಯಾರಿ, ಅಲ್ಲಿ ಬೇಜಾನ್ ಸ್ಯಾರಿ ಅಂಗಡಿಗಳಿದೆ ನಿಮ್ಗೆ ಗೊತ್ತಿರೋ ಹಾಗೇನೆ ಚಿಕ್ಕಪೇಟೆಯಲ್ಲಿ. ಸೊ ಆವಾಗ ಯಾರೋ ಬಂದು ನಮ್ಮನ್ನ ಆ ಅಂಗಡಿಗೆ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ನಮಗೆ ಈ ಸ್ಯಾರಿ ಇಷ್ಟ, ಈ ಸ್ಯಾರಿ ಅಂತ ಇದ್ದೀನಿ, ರೆಫರೆನ್ಸ್ ಪಿಕ್ ತೋರಿಸ್ದೆ ನನಗೆ ಈ ಥರ ಸ್ಯಾರಿ ಬೇಕು ಅಂತ. ಮೇಡಮ್ ಇದೆ ಮೇಡಮ್ ಅಂತ ಹೇಳಿ ನನಗೆ ಈ ಸ್ಯಾರಿ ತೋರಿಸಿದ್ರು. ಈ ಸ್ಯಾರಿ ಜೊತೆ ಫುಲ್ಲು ಸಿಲ್ವರ್ ಕಲರ್ ಇದೆ, ಅದನ್ನು ತೋರಿಸಿದ್ರು. ನಾನು ಇಲ್ಲ ಬೇಡ, ನಾನು ಈ ಸ್ಯಾರಿಗೆ ಅಂತ ಬಂದಿದ್ದು. ಸೊ ನಾನು ಒಂದು ಸ್ವಲ್ಪ ಡಿಸೈಡ್ ಮಾಡ್ಕೋತೀನಿ, ನನಗೇನಾದರೂ ಬೇಕು ಅಂತಂದರೆ ರೆಫರೆನ್ಸ್ ಫೋಟೋ ಇಟ್ಕೊಂಡೇ ಹೋಗ್ತೀನಿ ಎಲ್ಲ ಕಡೆನೂ ಅಷ್ಟೇ. ಸೊ ಹಾಗಾಗಿ ಅವಾಗ ಈ ಸ್ಯಾರಿನ ತಗೊಂಡಿದ್ದು. ಸೊ ತೋರಿಸಿದ ತಕ್ಷಣ ಈ ಕಲೆಕ್ಷನ್ಸ್, ಎಲ್ಲ ಥರದ ಕಲೆಕ್ಷನ್ಸು ಅವ್ರ ಹತ್ರ ಇರುತ್ತೆ. ಸೊ ಹಂಗಾಗಿ ನಾನು ಅಲ್ಲಿ ತಗೊಂಡಿದ್ದು ಈ ಸ್ಯಾರಿ. ಆ್ಯಂಡ್ ಇದ್ರದ್ದು ಬ್ಲೌಸು ಇದು 3ನೇ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಆ ಸ್ಯಾರಿ. 3ನೇ ವರ್ಷಕ್ಕೆ 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಅದೇ 3ನೇ ವರ್ಷಕ್ಕೆ ನಾನು ಮತ್ತೆ ಊರಬ್ಬ ಮಾಡಿದಾಗ, ದೀಪಗಳು ಮಾಡಿದಾಗ ಅವಾಗ ಅದನ್ನು ಹಾಕ್ಕೊಂಡಿದ್ದೆ. ಆ್ಯಂಡ್ ಐ ಥಿಂಕ್ ಅದೇ ಲಾಸ್ಟ್ ಅನಿಸುತ್ತೆ ನಮ್ಮೂರಲ್ಲಿ. 3 ವರ್ಷ ಅಷ್ಟೇ ಮಾಡಿದ್ದು ದೀಪಗಳು, ಕರೆಕ್ಟು. ಸೊ ಇದಕ್ಕೆ ಈ ಥರ ಬ್ಲೌಸ್ ಇದೆ, ಪ್ಲೈನ್ ಆಗೇ ಹೊಲ್ಸಿದ್ದೀನಿ. ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಹ್ಯಾಂಡ್ ವರ್ಕ್ ಮಾಡಿಸ್ತೀನಿ ಈ ಸ್ಯಾರಿಗೆ. ಸೀರೆ ನಂದು 2 ಸೀರೆ ಇದೆ ಅಷ್ಟೇ. ಓಕೆ, ಇದು ಸೇರಿಸಿ. ಓಕೆ, ಸೊ ಈ ಸ್ಯಾರಿ ಬಂದ್ಬಿಟ್ಟು ಒಂದು ಸ್ವಲ್ಪ ಗ್ರೀನ್ ಅನ್ನೋ ಹಾಗೂ ಇಲ್ಲ, ಮತ್ತು ಯೆಲ್ಲೋ ಅನ್ನೋ ಹಾಗೂ ಇಲ್ಲ, ಆ ಥರ ಇದೆ ಇದು. ಬಟ್ ನೋಡಿದ ತಕ್ಷಣ ಹೇಳೋದು ಅಂತಂದರೆ ಒಂದು ಸ್ವಲ್ಪ ಗ್ರೀನ್ ಕಲರು. ನಾನು ಅದನ್ನ ನೋಡಿನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಯಾರಿನೇ ಓಡಿಸಿದ್ದು ನಾವು. ಸೊ ಇದು ಬಂದ್ಬಿಟ್ಟು ಗ್ರೀನ್ ವಿತ್ ಪರ್ಪಲ್ ಬಾರ್ಡರ್ ಇದೆ, ದೊಡ್ಡ ಬಾರ್ಡರ್ ಇದೆ. ನನ್ನ ಹತ್ರ ಯಾವ ಸ್ಯಾರಿನೂ ದೊಡ್ಡ ಬಾರ್ಡರಲ್ಲಿ ಇಲ್ಲ. ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡಿದ್ದು ನಾನು. ಆ್ಯಂಡ್ ಇದ್ರದ್ದು ಬ್ಲೌಸು ಕೂಡ ನಾನು ಸ್ಟಿಚ್ ಮಾಡಿಸಿಲ್ಲ. ನಮ್ಮಮ್ಮಾಗೇನೆ ನಾನು ಇದನ್ನು ಅಂದರೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಈ ಸ್ಯಾರಿನ ನಾನು ಇದುವರೆಗೂ ವೇರೇ ಮಾಡಿಲ್ಲ. ಬಿಕಾಸ್ ನಾನು ಯಾವಾಗಲೂ ಏನು ಮಾಡ್ತಿದ್ದೆ,
ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋತಿದ್ದೆ. ಅದಾದ್ಮೇಲೆ ಹಂಗೆ ದೀಪ ಹಬ್ಬ, ಊರ ಹಬ್ಬ ಮಾಡ್ತಾರಲ್ಲ, ಸೊ ಅವಾಗ ಆ ಸ್ಯಾರಿನ ಹಾಕೋಬಿಡ್ತಿದ್ದೆ. ಬಟ್ ಈ ಟೈಮು ಹಂಗಾಗಿಲ್ಲ. ಈ ಸ್ಯಾರಿ ಬಂದ್ಬಿಟ್ಟು ಈ ಟೈಮ್ ನಮ್ಮಮ್ಮನೇ ಫಸ್ಟ್ ಹಾಕೊಂಡ್ರು. ಬಟ್ ಬಿಫೋರ್ ದಟ್ ನನ್ಗೆ ಅಂತ ಕೊಟ್ಟಿದ್ದ ಸ್ಯಾರಿ ಅಲ್ವಾ, ಸೊ ಹಂಗಾಗಿ ನಾನು ಸುಮ್ಮನೆ ಹಂಗೆ ಉಟ್ಕೊಂಡು ತೆಗೆದ್ಬಿಟ್ಟೆ. ಸೊ ಆಮೇಲೆ ನಮ್ಮಮ್ಮ ವರ್ಕ್ ಹಾಕ್ಸಿ ಅದು ತೋರಿಸ್ತೀನಿ ವರ್ಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹೆಣ್ಣು ನೋಡೋ ಶಾಸ್ತ್ರನೋ ಅಥವಾ ಎಂಗೇಜ್ಮೆಂಟ್ಗೆ ಅನ್ಸುತ್ತೆ ನಮ್ಮಮ್ಮ ಈ ಸ್ಯಾರಿನ ಹಾಕೊಂಡಿದ್ದು. ಸೊ ಈ ಸ್ಯಾರಿನ ನಮ್ಮಮ್ಮ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ರು, ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ. ಸೊ ಈ ತರ ಫೈನಲ್ ಲುಕ್ ಈ ತರ ಕಾಣ್ತಿದೆ. ಅಂಡ್ ಇದ್ರದ್ದು ಬ್ಲೌಸ್ ತೋರಿಸ್ಬಿಡ್ತೀನಿ ಒಂದ್ ನಿಮಿಷ. ಸೊ ಇದಕ್ಕೆ ಬ್ಲೌಸು ಈ ತರ ಇದೆ. ಅಂಡ್ ಫುಲ್ ರೌಂಡ್ ನೆಕ್ ಹೊಲ್ಸಿರೋದು. ಅಂಡ್ ನಾರ್ಮಲ್ ಸ್ಲೀವ್ಸ್ ವರ್ಕ್. ಅಂಡ್ ಫ್ರಂಟ್ ಅಲ್ಲಿ ಅದೇ ಆಫ್ ರೌಂಡ್ ನೆಕ್. ಆಲ್ಮೋಸ್ಟ್ ಎಲ್ಲದಕ್ಕೂ ಇದೇ ತರಾನೇ ಬರುತ್ತೆ ಫ್ರಂಟ್ ಅಲ್ಲಿ ವರ್ಕ್ ಮಾಡಿಸಿದ್ರೆ. ಸೊ ಇದು ಮಷಿನ್ ವರ್ಕ್ ಮಾಡಿಸಿರೋದು ಅಷ್ಟೇ ಇದ್ರದ್ದು. ಅಂಡ್ ದಿ ಲಾಸ್ಟ್ ಸ್ಯಾರಿ ವಿಚ್ ಈಸ್ ಗೋಲ್ಡ್ ಕಲರ್ ಸ್ಯಾರಿ. ಸೊ ಇದನ್ನ ಆಲ್ರೆಡಿ ನೀವು ನೋಡಿದೀರಾ, ಮತ್ತೆ ತೋರಿಸ್ಬೇಕಾ? ತೋರಿಸುವ ಏನೂ ಆಗಲ್ಲ, ಎಲ್ಲ ತೋರಿಸಿದ್ದೀನಿ ಇದೊಂದು ಸ್ಯಾರಿ. ಓಕೆ, ಇದನ್ನ ಆಲ್ರೆಡಿ ನೀವು ಏನು ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ, ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದ್ದೀರಾ ಈ ಸ್ಯಾರಿನ. ಸೊ ಅದೇ ರೀಲ್ನ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಇದಂತೂ ಪರ್ಫೆಕ್ಟ್, ಮೈ ಫೇವ್ರೇಟ್ ಅಂದರೆ ಫೇವ್ರೇಟ್ ಸ್ಯಾರಿ ಇದು. ಸೊ ಈ ಸ್ಯಾರಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆಯಲ್ಲಿ ತಗೊಂಡಿರೋ ಸ್ಯಾರೀಸೇ ಜಾಸ್ತಿ ಇದೆ, ಒಂದು 3-4 ಸ್ಯಾರಿ ಬಿಟ್ಬಿಟ್ಟು. ಅದ್ರದ್ದು ಬ್ಲೌಸ್, ಸೊ ನೀವು ಬ್ಲೌಸ್ ಎಲ್ಲ ನೋಡಿದ್ದೀರಾ, ಬಟ್ ಸ್ಟಿಲ್ ಸೊ ಇಷ್ಟೇ ನನ್ನ ಸ್ಯಾರೀಸ್. ಆ್ಯಂಡ್ ನೀವು ನೋಡಿದ ಹಾಗೆ ನನ್ನ ಹತ್ರ ಒಂದು ಕರೆಕ್ಟಾಗಿ 9 ಸೀರೆ ಇದೆ. ಓಕೆನಾ, 9 ಸ್ಯಾರೀಸ್ ಇದೆ ನನ್ನ ಹತ್ರ. ಸೊ ಇದರಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಸೀರೆನ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಗೋಲ್ಡ್ ಕಲರ್ ಸೀರೆ ಅಂದರೆ ಪಂಚಪ್ರಾಣ. ಅದಾದಮೇಲೆ ಮೈಸೂರು ಸಿಲ್ಕ್ ಬ್ಲೂ ಕಲರ್, ನನಗೆ ಮೈಸೂರು ಸಿಲ್ಕ್ ಬೇಕೇ ಬೇಕು ಅಂತ ಹೇಳಿ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಬ್ಲೂ ಕಲರ್ ತಗೊಂಡಿದ್ದು, ಬಟ್ ಅದನ್ನ ವೇರ್ ಮಾಡಿಲ್ಲ. ಇಲ್ಲಿ ವಿಡಿಯೋಗೆ ಏನು ಹಾಕ್ತಿದ್ದೀನೋ ಕೆಲವೊಂದು ಸೀರೆಸು ವಿಡಿಯೋಗೆ ಮಾತ್ರ ಹಾಕೋತಾ ಇದ್ದೀನಿ. ಇಷ್ಟರಲ್ಲಿ ನಾನು 2 ಸೀರೆನ ವೇರೇ ಮಾಡಿಲ್ಲ. ಒಂದು ಬ್ಲೂ ಕಲರು, ಇನ್ನೊಂದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವಾಗ ಉಟ್ಸಿದಂಥ ಸೀರೆನ. ಸೊ ಇವೆರಡು ಸೀರೆನೂ ಅದೇ ವಿಡಿಯೋಗೆ ಮಾತ್ರ ಇವಾಗ ಹಾಕೊಂಡಿದ್ದು ಸೀರೆಗಳು. ಸೊ ಹಾಗಾಗಿ ನಿಮಗೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅನ್ಕೊಂತೀನಿ. ಆ್ಯಂಡ್ ನಿಮಗೆ ನನ್ನ ಸ್ಯಾರಿಗಳಲ್ಲಿ ಯಾವ ಸೀರೆ ನಿಮಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, 9 ಸೀರೆಸಲ್ಲಿ 5 ಸೀರೆಸ್ ಬಂದ್ಬಿಟ್ಟು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು, ಇನ್ನೊಂದು ಮಲ್ಲೇಶ್ವರಂ ಅಲ್ಲಿ, ಇನ್ನೊಂದು ಆನ್ಲೈನಲ್ಲಿ, ಇನ್ನೊಂದು ಊರಲ್ಲಿ, ಇನ್ನೊಂದು ಸೀರೆ ಇಲ್ಲಿ ಗಂಗೆನಹಳ್ಳಿಲಿ ತಗೊಂಡಿದ್ದು. ಕರೆಕ್ಟ್. ಸೊ ಈ 4 ಸೀರೆ ಬೇರೆ ಬೇರೆ ಕಡೆ ತಗೊಂಡಿರೋದು. ಇನ್ನು ಮಿಕ್ಕಿದ್ದ 5 ಸೀರೆ ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ಸೊ ನಮ್ಮನೇಲಿ ಆಲ್ಮೋಸ್ಟ್ ಚಿಕ್ಕಪೇಟೆಗೆನೆ ನಾವು ಶಾಪಿಂಗ್ ಅಂತ ಹೋದಾಗ ಅಲ್ಲೇ ಸ್ಯಾರಿಗಳನ್ನೆಲ್ಲ ತಗೋಬಿಡ್ತೀವಿ. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ನಮಗೆ ಒಂದು ಅಂಗಡಿಲಿ ಇಷ್ಟ ಆಗಿಲ್ಲ ಅಂತಂದ್ರೆ ಇನ್ನೊಂದು ಅಂಗಡಿಗೆ ಹೋಗ್ಬೋದು. ಆ್ಯಂಡ್ ಬೇಜಾನ್ ಸ್ಯಾರಿ ಅಂಗಡಿಗಳಿದೆ. ಸೊ ಆರಾಮಾಗಿ ನಮಗೆ ತುಂಬಾನೇ ಟೈಮ್ ತಗೊಂಡು ಆರಾಮಾಗಿ ನೋಡಿ ಪರ್ಚೇಸ್ ಮಾಡುವಂಥ ಜಾಗ ಅಂತಂದ್ರೆ ಚಿಕ್ಕಪೇಟೆ. ಸೊ ಅದಕ್ಕೋಸ್ಕರನೇ ಚಿಕ್ಕಪೇಟೆಗೆ ಹೋಗ್ತೀನಿ. ಆ್ಯಂಡ್ ಇವಾಗ ನನಗೆ ರಾಘವೇಂದ್ರ ಸ್ಟೋರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ನಾನು ಕೇಳಿದ ಕಲೆಕ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ನೆಕ್ಸ್ಟು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಸೊ ಮತ್ತೆ ಅಲ್ಲಿಗೆ ಹೋಗೋದು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೋಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.